ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಸಿಗುವಂಥದ್ದಾಗಬೇಕಾಗಿದೆ. ಇದನ್ನು ಇವ್ರ ಜೊತೆಗೆ ಯಾಕೆ ಹೇಳೋದಂದ್ರೆ ಇವ್ರು ಸರ್ಕಾರದಲ್ಲಿದ್ದಾರೆ, ಸರ್ಕಾರದ ಮೇಲೆ ಪ್ರೆಷರ್ ಮಾಡೋಂಗಿದ್ದಾರೆ. ಈ ಕೆಲಸಕ್ಕೆ ಇನ್ನಷ್ಟು ಹೆಚ್ಚು ಒತ್ತು ಕೊಟ್ಟರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಇಂದಿನ ನಾಳೆ ಮುಖ್ಯಮಂತ್ರಿ ಸ್ಥಾನ ಬಂದೇ ಬರ್ತದೆ. ನಾವೇನೋ ಹುಡುಕೋ ಅವಶ್ಯಕತೆ ಇಲ್ಲ. ಇರ್ಬೋದು, ಇವತ್ತಿಲ್ಲ ಅಂತಲ್ಲ. ದುಡ್ಡು ಹಾಕಿದ್ರೆ ಆಗ್ತದೆ. 100 ಆಗ್ಬೇಕಾಗಿದ್ರೆ ನಮ್ಮ ಕಡೆ ಜನನೂ ಇರಬೇಕಾಗ್ತದೆ, MLA ಇರಬೇಕಾಗ್ತದೆ. MLA ಬೇಕಾದ್ರೆ ನಾವು ಖರ್ಚು ಮಾಡ್ಬೇಕಾಗಿ ಇದು ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಾರೆ. ಆದರೆ ಅದು ತಪ್ಪಂತೂ ನಾನು ಹೇಳ್ತಾ ಇಲ್ಲ, ಸುಳ್ಳಂತೂ ಅನ್ನ್ತಾ ಇಲ್ಲ. ಎಲ್ಲ ಇವತ್ತು ಹಣದ ಮೇಲೆ ವ್ಯವಹಾರ ಆಗ್ತದೆ, ವ್ಯವಹಾರಗಳಾಗ್ತಾ ಇದ್ದಾವೆ. ಹೀಗಾಗಿ ಅದೆಲ್ಲ ಇದ್ರೂ ಸಹಿತ ಒಂದು ಅವಕಾಶದ ಜೀವನದಲ್ಲೇ ಇವರು ಇದ್ದಂಥವ್ರು ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ, ಎಷ್ಟು ಮಂದಿ ಉದ್ಯೋಗ ಕೊಡ್ತಾ ಇದ್ದಾರೆ. ಅದೆಲ್ಲ ಇರಲಿ. ಅದ್ರ ಜೊತೆ ಇನ್ನಷ್ಟು ಎಲ್ಲರಿಗೂ ಉದ್ಯೋಗ, ಮಿನಿಮಮ್ ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ ಬದುಕೋದಕ್ಕೆ ಒಂದು 20,000 ಒಂದು ಕುಟುಂಬ ಬೇಕಾಗ್ತದೆ. ಒಂದು ತಂದೆ, ತಾಯಿ, ಮಗ, ಹೆಂಡತಿ, ಮಕ್ಕಳು, ಒಂದು 6 ಜನ ಕುಟುಂಬಕ್ಕೆ ಮಿನಿಮಮ್ 20,000 ರಿಂದ 25,000 ರೂಪಾಯಿ ಖರ್ಚು ಬರ್ತದೆ. ಇದು ಇವತ್ತಿನ ಮಾರ್ಕೆಟ್ ರೇಟ್. ಅದು ಉತ್ಪನ್ನ ಆಗುವಂಥ ದಿಶೆಯಲ್ಲೇ ಒಂದು ಯೋಜನೆ ನಿರೂಪಿಸ್ಬೇಕಾಗ್ತದೆ. ಆ ದಿಶೆಯಲ್ಲೇ ಈ ಇಬ್ಬರು ನಮ್ಮ ಬೆಳಗಾವಿಯ ಇವತ್ತಿನ ನಾಯಕರಾಗಿ ಬೆಳೀತಾ ಇದ್ದಾರೆ. ಅವರು ಸರ್ಕಾರದ ಒತ್ತಡ ತಂದ ಈ ಕೆಲಸಗಳಾಗುವ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಇತಿಹಾಸ ಉಳಿಯುವಂಥದ್ದು. ಅದರಲ್ಲೂ ರೈತರು ಒಕ್ಕಟ್ಟಿಲ್ಲ. ನಿಜವಾಗಿ ಒಂದೇಳೆ ಒಕ್ಕಟ್ಟು ಇದ್ದಿದ್ದರೆ ರೈತರಲ್ಲ, ಇವತ್ತು ಈ ರಾಜ್ಯದ ಅಧಿಕಾರನ ಅವರು ಹಿಡಿತಾ ಇದ್ರು. ಯಾಕಂದ್ರೆ ರೈತ